ನಮಸ್ಕಾರ ವೀಕ್ಷಕರೇ. ಕೆಲವರಿಗೆ ಸರಿಯಾಗಿ ಊಟ ಸೇರುವುದಿಲ್ಲ, ಸುಸ್ತು ಅಥವಾ ದಣಿವಿನ ಅನುಭವವಾಗುತ್ತದೆ. ಕಣ್ಣು ಮತ್ತು ತಲೆ ಭಾರವಾಗತೊಡಗುತ್ತದೆ. ಕೈಕಾಲು ನೋವು, ನರಸೆಳೆತ, ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ. ಕೆಲವರಿಗೆ ಏನೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಕೂಡ ಯಶಸ್ಸು ಕಾಣುವುದಿಲ್ಲ. ಇನ್ನು ಕೆಲವು ಚಿಕ್ಕ ಮಕ್ಕಳು ಹಾಲು ಅಥವಾ ಅನ್ನವನ್ನು ಸೇವಿಸಲು ನಿರಾಕರಿಸ್ತವೆ. ಮನುಷ್ಯನ ಕೆಟ್ಟ ದೃಷ್ಟಿಗೆ ಕಲ್ಲು ಕೂಡ ಸಿಡಿದು ಚೂರಾಗುವುದೆಂದು ಅನುಭವಿಗಳು ಹೇಳುವುದುಂಟು. ಯಾವುದೇ ಸುಂದರ ವಸ್ತು ಅಥವಾ ವ್ಯಕ್ತಿಯನ್ನು ಅಸೂಯೆ ಭಾವನೆಯಿಂದ, ಸ್ಥಿರವಾದ ದೃಷ್ಟಿಯಿಂದ ನೋಡುವುದರಿಂದ ದೃಷ್ಟಿದೋಷ ತಗುಲುವ ಭಯವಿರುತ್ತದೆ. ಆದರೆ ಎಲ್ಲರ ಕಣ್ಣು ದೃಷ್ಟಿಯೂ ತಾಗುವುದಿಲ್ಲ, ಹಾಗೆಯೇ ಎಲ್ಲರ ದೃಷ್ಟಿಯೂ ಕೆಟ್ಟ ದೃಷ್ಟಿ ಆಗುವುದಿಲ್ಲ. ಮನುಷ್ಯನ ಆತ್ಮಬಲ ಚೆನ್ನಾಗಿದ್ದರೆ, ಅಂದರೆ ಜಾತಕದಲ್ಲಿ ಲಗ್ನಾಧಿಪತಿಗಳ ಹಾಗೂ ಚಂದ್ರ ಸೂರ್ಯರು ಪ್ರಬಲವಾಗಿರುವಾಗ ದೃಷ್ಟಿದೋಷ ತಗುಲುವ ಸಾಧ್ಯತೆ ತುಂಬ ಕಡಿಮೆ ಇರ್ತದೆ. ಸಾಮಾನ್ಯವಾಗಿ ಚಂದ್ರ ಹಾಗೂ ಶುಕ್ರ ಗ್ರಹಗಳು ಜಾತಕದಲ್ಲಿ ಯುತಿ ಹೊಂದಿದ್ದು, ಅಂದರೆ ಒಂದೇ ಮನೆಯಲ್ಲಿ ಇರುವಾಗ, ಅಥವಾ ಚಂದ್ರದಶೆ ಶುಕ್ರಭುಕ್ತಿ ಅಥವಾ ಶುಕ್ರದಶ ಚಂದ್ರಭುಕ್ತಿ ನಡೆಯುವಾಗ ದೃಷ್ಟಿದೋಷದಿಂದ ಬಳಲುವುದನ್ನು ನಾನು ನೋಡಿದ್ದೇನೆ. ಸ್ತ್ರೀಯರು ಪುರುಷರ ಮೇಲೆ ಆಕರ್ಷಿತರಾಗಿ ದೃಷ್ಟಿ ಬೀರಿದರೆ, ಅಥವಾ ಪುರುಷರು ಸ್ತ್ರೀಯರ ಮೇಲೆ ಆಕರ್ಷಿತರಾಗಿ ದೃಷ್ಟಿ ಬೀರಿದರೆ ಆಗಲೂ ಕೂಡ ದೃಷ್ಟಿ ತಗುಲುತ್ತದೆ. ಮಕ್ಕಳು ರಚ್ಚೆ ಹಿಡಿದು ಎಷ್ಟೇ ಸಮಾಧಾನಪಡಿಸಿದರೂ ಅಳು ನಿಲ್ಲಿಸದಿದ್ದಾಗ ದೃಷ್ಟಿ ತೆಗೆಯುವುದು ಅಥವಾ ನಿವಾಳಿಸುವುದನ್ನು ಎಲ್ಲ ಪ್ರದೇಶಗಳಲ್ಲೂ ಎಲ್ಲ ಜನಾಂಗಗಳಲ್ಲೂ ಕಾಣಬಹುದು. ದೃಷ್ಟಿಯನ್ನು ಹಿರಿಯರಿಂದ ಅಥವಾ ಅನುಭವಿಗಳಿಂದ ತೆಗೆಸುವುದು ಉತ್ತಮ. ಕರ್ನಾಟಕದಲ್ಲಿ ಬಹುತೇಕ ಕಡೆ ಸೋದರತ್ತೆ, ಸೋದರ ಮಾವ ದೃಷ್ಟಿ ತೆಗೆದರೆ ಒಳ್ಳೆಯದು ಎಂಬ ಭಾವನೆ ಇದೆ. ಆದರೆ ತಾಯಿಯ ತಾಯಿ ಅಥವಾ ತಂದೆಯ ತಾಯಿ ದೃಷ್ಟಿ ತೆಗೆಸುವುದು ಸಂಪ್ರದಾಯ. ಹಾಗೆಯೇ ದೃಷ್ಟಿಯನ್ನು ಸಂಜೆ ಅಥವಾ ರಾತ್ರಿ ತೆಗೆಯುವುದು ಉತ್ತಮ. ಅದಕ್ಕೆ ಏನು ವಿಶೇಷ ಮಂತ್ರ ಹೇಳಬೇಕಾಗಿಲ್ಲ. ದೃಷ್ಟಿ ತೊಲಗಲಿ ಎಂದೋ ಅಥವಾ ದೃಷ್ಟಿದೋಷ ನಿವಾರಣೆಯಾಗಲಿ ಎಂದೋ ಮನಸ್ಸಿನಲ್ಲಿ ಸ್ಮರಿಸಿದರೆ ಕೂಡ ಸಾಕು. ನಮ್ಮ ಕಡೆ ಕೆಲವರು ಹಾದಿಕಣ್ಣು, ಬೀದಿಕಣ್ಣು, ನಾಯಿ ಕಣ್ಣು, ನರಿಕಣ್ಣು, ನೆಂಟರ ಕಣ್ಣು, ಎಲ್ಲರ ದೃಷ್ಟಿನೂ ಸುಟ್ಟು ಹೋಗಲಿ ಎಂದು ಜೋರು ದನಿಯಲ್ಲಿ ಹೇಳಿ ನಿವಾಳಿಸುವುದನ್ನು ನೋಡಿದ್ದೇನೆ. ಇನ್ನು ನೆರೆಯ ದೃಷ್ಟಿ, ಹೊರೆಯ ದೃಷ್ಟಿ, ನನ್ನ ದೃಷ್ಟಿ, ಎಲ್ಲರ ದೃಷ್ಟಿ, ಚೀ ಹೋಗು ಎಂದು ಹೇಳಿ ದೃಷ್ಟಿ ತೆಗೆದು ಕೂಡ ಉಂಟು. ಈ ದೃಷ್ಟಿ ದೋಷ ಇರುವಾಗ ನಾನಾ ರೀತಿಗಳಲ್ಲಿ ಇದನ್ನು ನಿವಾರಣೆ ಮಾಡಬಹುದು. ಯಾವ ರೀತಿಯಲ್ಲಿ ದೃಷ್ಟಿದೋಷವನ್ನು ನಿವಾರಣೆ ಮಾಡಬಹುದು ಎನ್ನುವುದನ್ನು ಒಂದೊಂದಾಗಿ ನೋಡೋಣ. ದೃಷ್ಟಿದೋಷ ತೆಗೆಯಲು ಹಲವಾರು ವಿಧಾನಗಳಿದ್ದು, ಅದರಲ್ಲಿ ಯಾವುದಾದರೂ ಒಂದು ವಿಧಾನವನ್ನು, ಸುಲಭವಾಗಿರುವ ಒಂದು ವಿಧಾನವನ್ನು ನೀವು ಅನುಸರಿಸಬಹುದು. ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆಯುವುದು. ಎಡಗೈಯಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನು ಹಿಡಿದುಕೊಂಡು ದೃಷ್ಟಿ ತಗುಲಿದವರ ಎದುರು ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ 3 ಬಾರಿ ನಿವಾಳಿಸಿ ಥೂ 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 ಎಂದು 3 ಬಾರಿ ಉಗುಳಿ, ಅನಂತರ ತಲೆಯಿಂದ ಪಾದದವರೆಗೆ ನಿವಾಳಿಸಿ ಒಲೆಯೊಳಗೆ, ಅಂದರೆ ಬೆಂಕಿಗೆ ಹಾಕಬೇಕು. ಆಗ ಆ ಕಲ್ಲುಪ್ಪು ಎಷ್ಟು ಚಟಚಟನೆ ಸದ್ದು ಮಾಡಿ ಸಿಡಿಯುತ್ತದೋ ಅಷ್ಟು ಪ್ರಮಾಣದಲ್ಲಿ ದೃಷ್ಟಿ ತಗುಲಿದೆ ಎಂದು ಅರ್ಥೈಸಿಕೊಳ್ಳಬಹುದು. ಇನ್ನು ಓಕುಳಿ ತೆಗೆಯುವುದು. ಒಂದು ತಾಮ್ರದ ತಟ್ಟೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಸುಣ್ಣ, ಅರಿಶಿನ, ಕುಂಕುಮವನ್ನು ಬೆರೆಸುತ್ತಿದ್ದಂತೆ ಅದು ಕೆಂಪನೆ ಓಕಳಿ ಆಗ್ತದೆ. ಅದರಲ್ಲಿ ಒಂದು ವೀಳ್ಯದೆಲೆಯನ್ನು ಹಾಕಿ ದೃಷ್ಟಿಯಿಂದ ಬಳಲುತ್ತಿರುವವರ ಮುಂದೆ ನಿಂತು ಬಲಗೈಯಿಂದ 3 ಬಾರಿ ವೃತ್ತಾಕಾರವಾಗಿ ತಿರುಗಿಸಿ ಎಡಗೈ ಹೆಬ್ಬೆರಳಿನಲ್ಲಿ ಆ ಓಕುಳಿಯ ನೀರನ್ನು ಅದ್ದಿಕೊಂಡು ದೃಷ್ಟಿ ತಗುಲಿದವರ ಹಣೆಗೆ ಬೊಟ್ಟನ್ನು ಇಟ್ಟು ಅನಂತರ ಅದನ್ನು ಅಂಗಳದಲ್ಲಿ ಚೆಲ್ಲಬೇಕು. ಅಲಂಕಾರ ಮಾಡಿಕೊಂಡ ನವ ವಧುವರರ ಮೇಲೆ ಬೇರೆಯವರ ಕಣ್ಣು ದೃಷ್ಟಿ ಬೀಳದಂತಿರಲು ಓಕುಳಿಯಲ್ಲಿ ವೀಳ್ಯದೆಲೆಯನ್ನು ಅದ್ದಿಕೊಂಡು ಬಲದಿಂದ ಎಡಕ್ಕೆ, ಎಡಗೈಯಲ್ಲಿ 3 ಸಲ ನಿವಾಳಿಸಿ ಎಲೆಯನ್ನು ತೂತು ಮಾಡಿ ಪಕ್ಕಕ್ಕೆಸೆಯಬೇಕು. ಮೊದಲ ಬಾರಿಗೆ ಗಂಡನ ಮನೆ ಪ್ರವೇಶಿಸುವ ನವವಧುವನ್ನು ಮುಂಬಾಗಿಲಿನಲ್ಲೇ ನಿಲ್ಲಿಸಿ ಹಿರಿಯ ಮುತ್ತೈದೆಯರಿಂದ ಓಕುಳಿ ಮಾಡಿ ಒಳಗೆ ಬರಮಾಡಿಕೊಳ್ಳಬೇಕು. ಅನಂತರ ಅದನ್ನು ಮನೆಯ ಅಂಗಳದಲ್ಲಿ ಚೆಲ್ಲಬೇಕು.
ಸೈನ್ಯದಲ್ಲಿರುವ ಯೋಧ ಸ್ವಂತ ಮನೆಗೆ ಬರುವಾಗ ಆತನಿಗೆ ಓಕುಳಿ ತೆಗೆದು ಬರಮಾಡಿಕೊಳ್ಬೇಕು. ಮೊಸರು ಅಥವಾ ಮಜ್ಜಿಗೆ ನಿವಾಳಿಸುವಿಕೆ. ಚಿಕ್ಕ ಮಕ್ಕಳೇನಾದರೂ ಜ್ವರದಿಂದ ನರಳುತ್ತಾ ಇದ್ದರೆ ಮೊದಲು ಮಗುವಿನ ಅಂಗಿಯನ್ನು ತೆಗೆದು ಬೋರಲಾಗಿ ಮಲಗಿಸಿ ತಾಮ್ರ ಅಥವಾ ಕಂಚಿನ ತಟ್ಟೆ ಅಥವಾ ಚೊಂಬಿನಲ್ಲಿ ಮೊಸರು ಅಥವಾ ಮಜ್ಜಿಗೆಯನ್ನು ತುಂಬಿಸಿ ಅಪಾದಮಸ್ತಕವಾಗಿ ಅಂದರೆ ತಲೆಯಿಂದ ಪಾದದವರೆಗೆ 3 ಸಾರಿ ನಿವಾಳಿಸಿ ಅನಂತರ ಚೊಂಬು ಅಥವಾ ತಟ್ಟೆಯಲ್ಲಿನ ಮೊಸರು ಮಜ್ಜಿಗೆಯನ್ನು ಅಂಗಳದಲ್ಲಿ ಚೆಲ್ಲಿ ಬರಬೇಕು. ಇದರಿಂದ ದೃಷ್ಟಿದೋಷ ನಿವಾರಣೆ ಆಗ್ತದೆ. ಇನ್ನು ನಿಂಬೆಹಣ್ಣಿನ ದೃಷ್ಟಿ. ದೃಷ್ಟಿ ತಗುಲಿದ ವ್ಯಕ್ತಿಯ ಮುಖದ ಸುತ್ತ 3 ಬಾರಿ ಎಡಗೈಯಲ್ಲಿ ನಿಂಬೆಹಣ್ಣಿನಿಂದ ನಿವಾಳಿಸಿ ಕೈಯಲ್ಲೇ ಹೋಳು ಮಾಡಿ ಎಡಕ್ಕೊಂದು ಬಲಕ್ಕೊಂದು ಹೋಳು ಎಸೆಯುವುದರಿಂದ ದೃಷ್ಟಿದೋಷ ನಿವಾರಣೆ ಆಗ್ತದೆ. ಅನ್ನದಿಂದ ಕೂಡ ದೃಷ್ಟಿಯನ್ನು ತೆಗೆಯಬಹುದು. ತಂಗಳ ಅನ್ನವನ್ನು ದೃಷ್ಟಿ ತಾಗಿರುವ ವ್ಯಕ್ತಿಯ ಮುಂದೆ 3 ಸಲ ನಿವಾಳಿಸಿ ಅನಂತರ ಅದನ್ನು ಮನೆ ಮುಂದಿನ ಅಂಗಳದಲ್ಲಿ ಹಾಕಬೇಕು. ಅದನ್ನು ಯಾವುದಾದರೂ ಬೀದಿ ನಾಯಿ ತಿಂದು ಹೋದರೆ ದೃಷ್ಟಿದೋಷ ನಿವಾರಣೆ ಆಗ್ತದೆ. ಹಾಗೆಯೇ ಇದ್ದಲ್ಲಿ ಮಕ್ಕಳು ಅದನ್ನು ದಾಟದಂತೆ ನೋಡಿಕೊಳ್ಳುವುದು ಅವಶ್ಯ. ಯಾರಿಗಾದರೂ ಅಪಘಾತವಾಗಿ ಗಾಯಗೊಂಡಿದ್ದರೆ ಹಾಗೆಯೇ ಭಯಗೊಂಡಿದ್ದರೆ ಅವರ ಸಂಬಂಧಿಕರು ಅವರ ಸುತ್ತ ಎಡಗೈಯಲ್ಲಿ ಕಬ್ಬಿಣದ ಮೊಳೆಯನ್ನು ಹಿಡಿದು 3 ಬಾರಿ ಸುತ್ತಿ ಅನಂತರ ಆ ವ್ಯಕ್ತಿಯ ಎದುರೇ ಹೂತು ಹಾಕಬೇಕು. ಇಲ್ಲವೇ ಯಾರಿಗೂ ಸಿಗದಂತಹ ಜಾಗದಲ್ಲಿ ಹೂತು ಹಾಕಬೇಕು. ಇದರಿಂದ ದೃಷ್ಟಿದೋಷ ಪರಿಹಾರವಾಗಿ ಗಾಯ ಬೇಗನೆ ವಾಸಿ ಆಗ್ತದೆ. ಇನ್ನು 3 ಧಾನ್ಯಗಳಿಂದ ಕೂಡ ದೃಷ್ಟಿಯನ್ನು ತೆಗೆಯಬಹುದು. ಹೆಸರುಕಾಳು, ಜೋಳ, ಗೋಧಿ, ಅಲಸಂದಿ ಅಥವಾ ಹುರುಳಿಕಾಳು, ಇದರಲ್ಲಿ ಯಾವುದೇ 3 ಧಾನ್ಯಗಳನ್ನು ತೆಗೆದುಕೊಂಡು ಅದನ್ನು ಮಿಶ್ರ ಮಾಡಿ ಬೇಯಿಸಿದ ನಂತರ ಒಂದು ತಟ್ಟೆಗೆ ಹಾಕಿ ಅದರ ಮೇಲೆ ಕೆಂಪು ಬಣ್ಣದ ಹೂವನ್ನು ಇಡಬೇಕು. ಅನಂತರ ದೃಷ್ಟಿ ತಗುಲಿದ ವ್ಯಕ್ತಿಯ ಮುಂದೆ ನಿವಾಳಿಸಿ ಅಂಗಳದ ಹೊರಗಡೆ ಬೀದಿ ನಾಯಿಗೆ ಇಡಬೇಕು. ಇನ್ನು ತಾಮ್ರದ ಚೊಂಬಿನಿಂದ ಕೂಡ ದೃಷ್ಟಿಯನ್ನು ತೆಗಿಬಹುದು. ಕಂಚು ಅಥವಾ ತಾಮ್ರದ ಒಂದು ದೊಡ್ಡ ತಟ್ಟೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದರ ಮಧ್ಯೆ ಒಂದು ಸಗಣಿಯ ಮುದ್ದೆಯನ್ನು ಇಡಬೇಕು. ಅನಂತರ ಅದರ ಮೇಲೆ ಒಂದು ಮೇಣದ ಬತ್ತಿಯನ್ನು ಬೆಳಗಿಸಿ ದೃಷ್ಟಿ ತಗುಲಿದ ವ್ಯಕ್ತಿಯು ಅದನ್ನು ನೋಡುವಂತೆ ಹೇಳಬೇಕು. ಅನಂತರ ಒಂದು ತಾಮ್ರದ ಚೊಂಬನ್ನು ಆ ಮೇಣದ ಬತ್ತಿಯ ಮೇಲೆ ಬೋರಲಾಗಿ ಇಟ್ಟಾಗ ತಟ್ಟೆಯಲ್ಲಿದ್ದ ನೀರೆಲ್ಲ ಚೊಂಬಿನೊಳಗೆ ತುಂಬಿಕೊಳ್ಳುತ್ತದೆ. ಈ ದೃಷ್ಟಿ ತಗುಲಿದ ವ್ಯಕ್ತಿಯನ್ನು ಎಡಗಾಲಿನಿಂದ ಚೊಂಬನ್ನು ಒದೆಯುವಂತೆ ಹೇಳಿ ಈ ರೀತಿ ಮಾಡಿದ ತಕ್ಷಣ ಚೊಂಬಿನಲ್ಲಿದ್ದ ತುಂಬಿದ್ದ ನೀರು ಹೊರಗೆ ಚೆಲ್ಲುತ್ತದೆ. ಹೊಟ್ಟೆ ತೊಳೆಸುವಿಕೆ, ನಿದ್ದೆ ಬಾರದಿರುವಿಕೆ, ಬಟ್ಟಿ ಬಿದ್ದಿದ್ದರೆ ಈ ರೀತಿ ಮಾಡೋದರಿಂದ ದೃಷ್ಟಿದೋಷ ನಿವಾರಣೆ ಆಗುತ್ತದೆ. ಇನ್ನು ತೆಂಗಿನಕಾಯಿಯಿಂದ ಕೂಡ ದೃಷ್ಟಿಯನ್ನು ತೆಗಿಬಹುದು. ದೃಷ್ಟಿ ದೋಷವು ತಗುಲಿದವರನ್ನು ಮನೆಯ ಹೊರಗಿನ ಅಂಗಳದಲ್ಲಿ ನಿಲ್ಲಿಸಿ ಒಂದು ತೆಂಗಿನಕಾಯಿಯನ್ನು ಎಡಗೈಯಲ್ಲಿ ಹಿಡಿದುಕೊಂಡು ವ್ಯಕ್ತಿಯ ಮುಂದೆ 3 ಸಲ ನಿವಾಳಿಸಿ ಅಂಗಳದ ಆಚೆ ಈಡುಗಾಯಿ ಒಡೆಯಬೇಕು. ಇದೇ ರೀತಿ ಮೊಟ್ಟೆ ಹಾಗೂ ಸೌತೆಕಾಯಿಯಿಂದಲೂ ಕೂಡ ದೃಷ್ಟಿಯನ್ನು ತೆಗಿಬಹುದು. ಸೌತೆಕಾಯಿಯಿಂದ ತೆಗೆದ ದೃಷ್ಟಿಯು ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ. ಹಾಗೆಯೇ ದೃಷ್ಟಿ ದೋಷ ತೆಗೆಯಲು ಹಲವಾರು ವಿಧಾನಗಳಿದ್ದು ನೀವು ಯಾವುದಾದರೂ ಸುಲಭವಾಗಿರುವ ಒಂದು ರೀತಿಯನ್ನು ಅನುಸರಿಸಬಹುದು.